ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತೀನಿ. ಇಡ್ಲಿ ಮಾಡೋದಕ್ಕೆ ಇಡ್ಲಿ ಅಕ್ಕಿ ಇದು. ಇಡ್ಲಿ ಮಾಡೋದಕ್ಕೆ ಇಡ್ಲಿ ಅಕ್ಕಿ ಇದು. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ಉದ್ದಿನಬೇಳೆ, ಈಗ ಅರ್ಧ ಗ್ಲಾಸು ಅವಲಕ್ಕಿ ಹಾಕ್ತೀನಿ. ಎಲ್ಲ ಒಟ್ಟಿಗೆ ನಾನು ನೆನೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 3 ಸಲ ತೊಳ್ಕೊತೀನಿ ಚೆನ್ನಾಗಿ. ಹೀಗೆ ಉಜ್ಜಿ ತೊಳ್ಕೊಬೇಕು, ಅದರಲ್ಲಿರೋದು ಗಲೀಜೆಲ್ಲ ಹೋಗಬೇಕು, ಡಸ್ಟೆಲ್ಲ. ಹಾಗಾಗಿ ಒಂದು 3 ಸಲ ನಾನು ಇದನ್ನು ತೊಳ್ಕೊತೀನಿ. ಇಡ್ಲಿ ಮಾಡೋದಕ್ಕೆ ನೆನೆ ಹಾಕ್ತಾಯಿದ್ದೀನಿ ನಾನು. ಈಗ ಮಧ್ಯಾಹ್ನ 2 ಗಂಟೆನಲ್ಲಿ ನಾನು ನೆನೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ತೊಳೆದಿದ್ದೀನಿ. ಈಗ ತೊಳೆದಿದ್ದಾಗಿದೆ. ಈಗ ಅದಕ್ಕೆ ನೀರು ಹಾಕಿ ನೆನೆ ಹಾಕ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ನೋಡಿ, ಅಕ್ಕಿ ಮೇಲೆ 1 ಇಂಚ್ ನೀರಿದ್ದರೆ ಸಾಕು, ಅಷ್ಟಾದರೆ ಸಾಕಾಗುತ್ತೆ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಈಗ ರಾತ್ರಿ 8 ಗಂಟೆ. ಈಗ ನಾನು ಇದನ್ನು ರುಬ್ಬೋದಕ್ಕೆ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಇಡ್ಲಿ ಮಾಡೋದಕ್ಕೆ ಈಗ ಬೇಸಿಗೆ ಆಗಿರೋದ್ರಿಂದ ನಾನು ಮಧ್ಯಾಹ್ನ 2 ಗಂಟೆಗೆ ನೆನೆ ಹಾಕಿ ರಾತ್ರಿ 8 ಗಂಟೆಗೆ ರುಬ್ತಾ ಇದ್ದೀನಿ. ಇಷ್ಟೊತ್ತು ನೆನೆದ್ರೆ ಸಾಕು, ಒಂದು 5 ರಿಂದ 6 ಅವರ್ ನೆನೆದ್ರೆ ಸಾಕು. ಇದು ಇಡ್ಲಿ ಮಾಡೋ ಅಕ್ಕಿ. ಈಗ ಅದನ್ನ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಮಿಕ್ಸಿ ಮಾಡಿದ್ದಾಗಿದೆ. ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ, ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ. ಈ ಥರ ನುಣ್ಣಗೆ ರುಬ್ಕೋಬೇಕು ಇಡ್ಲಿಗೆ. ಈಗ ಇನ್ನೂ ಒಂದು ಸ್ವಲ್ಪ ಇತ್ತಲ್ಲ, ಉಳಿದಿರೋ ಅಕ್ಕಿನೂ ನಾನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು. ಈಗ ಎಲ್ಲ ಒಟ್ಟಿಗೆ ಒಂದೇ ಪಾತ್ರೆನಲ್ಲಿ ಹಾಕ್ಕೊಂಡು ನಾನು ಇದನ್ನು ನೈಟು ಕಲಸಿಡ್ತೀನಿ. ಅದಕ್ಕೆ ಬೇಕಾಗೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಸೋಡಾನ ನಾನು ಹಾಕಿ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ 1/4 ಸ್ಪೂನ್ ಹಾಕ್ಕೊಳ್ತೀನಿ. ಅದಕ್ಕೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಅಡುಗೆ ಸೋಡಾ ಜಾಸ್ತಿ ಹಾಕೋವಾಗಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದನ್ನೆಲ್ಲನೂ ಚೆನ್ನಾಗಿ ಕಲಿಸ್ತೀನಿ. ಎಲ್ಲ ಉಪ್ಪು ಸೋಡಾ ಎಲ್ಲ ಅದಕ್ಕೆ ಹಿಡಿಬೇಕು. ಹಾಗಾಗಿ ಹೀಗೆ ಕಲಸಿ ಮೇಲಿಂದ ಈ ಥರ ಎತ್ತಿ ಹಾಕೋದ್ರಿಂದ ಇಡ್ಲಿಗಳು ತುಂಬ ಚೆನ್ನಾಗಿ ಬರ್ತವೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಲ್ಲಿಗೆ ಇಡ್ಲಿ ಮಾಡೋದಕ್ಕೆ ನಾನು ಮಾಡ್ತಾಯಿರೋದು. ಬೆಳಗ್ಗೆ ಮಲ್ಲಿಗೆ ಇಡ್ಲಿ ಮಾಡ್ತೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ಅದ್ರ ಮೇಲೆ ಒಂದು ತಟ್ಟೆನ ನಾನು ಮುಚ್ಚಿಟ್ಟಿದ್ದೀನಿ. ಈಗ ಬೆಳಗ್ಗೆ ಎದ್ದು ನಾನೀಗ ಇದನ್ನ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಉಬ್ಬಿ ಬಂದಿದೆ, ಇಟ್ಟು ಮೇಲಕ್ಕೆ ಉಬ್ಬಿ ಬಂದಿದೆ, ಹಗುರವಾಗಿ ಬಂದಿದೆ. ಇದು ಮೇಲಕ್ಕೆ ಉಬ್ಬಿ ಬಂದಿದೆ ಹಗುರವಾಗಿ, ಇಟ್ಟು ಚೆನ್ನಾಗಿ ಉಳಿ ಬಂದಿದೆ. ಈಗ ಅದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಚೌಟ್ನಿಂದ. ವಿಡಿಯೋಗಳನ್ನು ಫ್ರೆಂಡ್ಸು ರಿಲೇಷನ್ಸ್ಗೆ ಶೇರ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಇದು ಮಿಕ್ಸ್ ಮಾಡಿದ್ದಾಗಿದೆ. ಈಗ ಚಟ್ನಿ ಮಾಡೋದಕ್ಕೆ ನಾನು ತೆಂಗಿನಕಾಯಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಅದಕ್ಕೆ ಹುರಿಗಡಲೆ 2 ಸ್ಪೂನು, ಒಂದು 4 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ 7-8 ಎಸ್ಲು, ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಸಣ್ಣ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ ಚಟ್ನಿಗೆ, ಇಡ್ಲಿಗೆ ಚಟ್ನಿ. ಈಗ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಈಗ ಚಟ್ನಿ ಮಿಕ್ಸಿ ಮಾಡಿ ತಂದಿದ್ದೀನಿ. ಈಗ ಆಗಿದೆ, ಚಟ್ನಿ ರೆಡಿಯಾಗಿದೆ. ಈಗ ಇಡ್ಲಿಗೆ ಇಡ್ತೀನಿ. ಸ್ಟವ್ ಹಚ್ಚಿ ಬೆಳಗ್ಗೆ 8 ಗಂಟೆ. ಈಗ
ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಅದನ್ನೆಲ್ಲ ಸವರ್ಕೊಳ್ಬೇಕು, ಸ್ಪ್ರೆಡ್ ಮಾಡ್ಕೋಬೇಕು. ಆಗ ಇಡ್ಲಿ ತಟ್ಟೆಯಿಂದ ಚೆನ್ನಾಗಿ ಹೇಳ್ತವೆ, ಇಲ್ಲ ಅಂತಂದರೆ ಅದು ಕಚ್ಕೊಳ್ಳುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಮೊದಲು ಒಂದೊಂದು 1/4 ಸ್ಪೂನ್ ಎಣ್ಣೆ ಹಾಕಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹೀಗೆ ಎಲ್ಲ ತಟ್ಟೆಗೂ ಎಣ್ಣೆ ಹಾಕಿದ್ದೀನಿ. ಈಗ ಅದನ್ನೆಲ್ಲ ಸವರ್ಕೊಳ್ತಾ ಇದ್ದೀನಿ. ಈಗ ಇಡ್ಲಿ ತಟ್ಟೆಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಈಗ ಹಿಟ್ಟು ಎಲ್ಲ ಹಾಕ್ಕೊಂಡಿದ್ದಾಗಿದೆ ಇಡ್ಲಿ ತಟ್ಟೆಗೆ. ಅದಕ್ಕೆ ಸ್ವಲ್ಪ ಕ್ಯಾರೆಟು ಹಾಕ್ಕೊಳ್ತೀನಿ. ಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಳ್ತೀನಿ. ಈ ಥರ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಖುಷಿಯಿಂದ ತಿಂತಾರೆ ಈ ಥರ ನೋಡಿ. ಹಾಗಾಗಿ ಅದ್ರ ಮೇಲೆ ಒಂದೊಂದು ಗೋಡಂಬಿ ಇಟ್ಕೊಳ್ತೀನಿ. ಈಗ ಎಲ್ಲ ತಟ್ಟೆಗೂ ಹಾಕಿ ನಾನು ಸ್ಟವ್ ಹಚ್ಚಿ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇಡ್ಲಿ ಬೇಯಬೇಕು, ಒಂದು 15-20 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ಈಗ ಮಾಡಿಟ್ಕೊಂಡಿರೋ ಚಟ್ನಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಚಟ್ನಿನೆಲ್ಲ ಹಾಕಿದೆ. ಈಗ ಚಟ್ನಿನ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ ಜೊತೆ. ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ತೀನಿ ಚಟ್ನಿನಲ್ಲಿ. ಈಗ ಚಟ್ನಿ ರೆಡಿಯಾಗಿದೆ. ಈಗ ಒಂದು 15-20 ನಿಮಿಷ ಆಯಿತು ಇಡ್ಲಿಗಿಟ್ಟು. ಈಗ ಇಡ್ಲಿ ಬೆಂದಿದೆ ಚೆನ್ನಾಗಿ. ಈಗ ಅದು ತುಂಬಾ ಚೆನ್ನಾಗಿ ಬಂದಿದೆ. ಇಡ್ಲಿ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಬಂದಿದೆ. ಈಗ ಅದನ್ನೆಲ್ಲ ನಾನು ತೆಕ್ಕೊಂಡಿದ್ದೀನಿ. ಈಗ ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತೆಕ್ಕೊಳ್ತೀನಿ ನಾನು ಅದನ್ನ. ಇದನ್ನ ಈಗ ತೆಕ್ಕೊಳ್ತಾ ಇದ್ದೀನಿ ನಾನು ಇಡ್ಲಿನೆಲ್ಲ ಒಂದು ಪಾತ್ರೆಗೆ ತೆಕ್ಕೊಳ್ತೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಅದನ್ನೆಲ್ಲ ನೀವು ನೋಡಬಹುದು. ಈಗ ಇಡ್ಲಿನೆಲ್ಲ ತೆಗೆದಿದ್ದಾಗಿದೆ. ಇಡ್ಲಿ ಎಲ್ಲ ಮಲ್ಲಿಗೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ. ಈಗ ನಾನು ಚಟ್ನಿ ಹಾಕ್ಕೊಳ್ತೀನಿ ಇಡ್ಲಿ ಜೊತೆ. ಇದು ಇಡ್ಲಿಗೂ ಚಟ್ನಿಗೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮಲ್ಲಿಗೆ ಇಡ್ಲಿ ಇದು ಸೂಪರಾಗಿ ಬಂದಿದೆ ಮಲ್ಲಿಗೆ ಇಡ್ಲಿ.
ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ನಾನು ಇಡ್ಲಿ ತೊಗೊಂಡಿದ್ದೀನಿ. ಈಗ ಅದನ್ನ ಟೇಸ್ಟ್ ಮಾಡ್ತೀನಿ. ತುಂಬಾ ಮಲ್ಲಿಗೆ ಇಡ್ಲಿ, ತುಂಬಾ ಮೃದುವಾಗಿ ಬಂದಿದೆ ಇಡ್ಲಿ. ತುಂಬ ಮೃದುವಾಗಿ ಇಡ್ಲಿ ಬಂದಿದೆ, ಮಲ್ಲಿಗೆ ಇಡ್ಲಿ ಇದು. ಟೇಸ್ಟ್ ಮಾಡ್ತೀನಿ ಈಗ ನಾನು. ತುಂಬಾ ಸೂಪರಾಗಿದೆ ಇಡ್ಲಿ, ಚಟ್ನಿ ತುಂಬಾ ಚೆನ್ನಾಗಾಗಿದೆ. ನೋಡಿದ್ದಕ್ಕೆ ಧನ್ಯವಾದಗಳು.